ನಮಸ್ಕಾರ ಗೆಳೆಯರೇ, ನಾನು ನಿಮ್ಮ ನೆಚ್ಚಿನ ಪ್ರಕಾಶ್ ಕರಿಗಾರ್. ಪ್ರಕಾಶ್ ಟ್ಯಾಕ್ ಯೂಟ್ಯೂಬ್ ಚಾನಲ್ನಲ್ಲಿ ಹಾರ್ದಿಕವಾದ ಸ್ವಾಗತ. ಇವತ್ತಿನ ದಿನ ಏನಪ್ಪಾ ಅಂತಂದ್ರೆ ನಾವು ಯಾವ ವಿಷಯದ ಬಗ್ಗೆ ಮಾತಾಡ್ತಿದ್ದೀವಪ್ಪ ಅಂತಂದ್ರೆ 10-15 ವ್ಯೂ ಬಂದ ನಂತರ ಯಾವ ಥರ ನಿಂತು ಬಿಡುತ್ತೆ, ಫ್ರಿಜ್ ಆಗುತ್ತೆ. ಆ ಫ್ರಿಜ್ ಯಾವ ಥರ ಆಗುತ್ತೆ ಮತ್ತು ಯಾವುದನ್ನು ಯಾವ ಥರನಾಗಿ ನಾವು ಪರಿಹರಿಸ್ಕೊಳ್ಬೇಕು ಅನ್ನೋದು ಗೊತ್ತಾ ಏನಪ್ಪ ಅಂದ್ರೆ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮ್ಗೆ ಹೇಳ್ಕೊಡೋಕೆ ಬಂದಿದ್ದೀನಿ. ಅದನ್ನು ನಾನು ಚಾಲೂ ಮಾಡ್ತಾಯಿದ್ದೀನಿ. ನೀವು ನೋಡ್ಬೋದು. ಏನು ಮಾಡ್ತಾ ಇದೀವಪ್ಪ ಅಂದ್ರೆ ಇದ್ದದ್ದು ಏನಪ್ಪ ಅಂದ್ರೆ YT ಸ್ಟುಡಿಯೋನ ಓಪನ್ ಮಾಡ್ತೀವಿ. ಓಪನ್ ಮಾಡಿದ ನಂತರ ಏನಪ್ಪ ಅಂದ್ರೆ ಈಗ ನೀವು ನೋಡ್ಬೋದು ಯಾವ ಥರನಾಗಿ ವ್ಯೂಸ್ಗಳು ಬರ್ತಾ ಇದ್ದಾವೆ ಅಂಥೇಳಿ. ಈ ಥರನಾದ ವ್ಯೂಸ್ಗಳು ಬರ್ತಾವ. ಈ ಥರನಾದ ವ್ಯೂಸ್ಗಳು ಬಂದುಬಿಟ್ಟು 45 ಬಂದ ನಂತರ ಏನಾಗಿತ್ತಪ್ಪ ಅಂದ್ರೆ ನನ್ನ ವಿಡಿಯೋಕ್ಕೆ ಏನಪ್ಪ ಅಂದ್ರೆ ವ್ಯೂವ ನಿಂತೈತಿ. ಅದೇನಾಗಬೇಕಪ್ಪ ಅಂದ್ರೆ ಜಾಸ್ತಿ ವ್ಯೂ ಬರ್ಬೇಕಂದ್ರೆ ನಾವು ಏನು ಮಾಡಬೇಕು ಏನು ಮಾಡಬಾರ್ದು ಅನ್ನೋದು ಗೊತ್ತಾಗಿ ಈಗೇನಪ್ಪ ಅಂತಂದರೆ ನಾವು ಜಾಸ್ತಿ ವ್ಯೂಸ್ ಬರೋದಕ್ಕಾಗಿ ಏನು ಮಾಡ್ಬೇಕು ಅಂತೇಳಿ ನಾನು ನಿಮ್ಗೆ ಹೇಳ್ಕೊಂತೀನಿ. ಅದಕ್ಕಾಗಿ ಏನು ಮಾಡ್ತಾಯಿದ್ದಪ್ಪ ಅಂದ್ರೆ ಕಂಟೆಂಟ್ ಅನ್ನುವಂಥ ಒಂದು ಆಪ್ಷನ್ ಮೇಲೆ ನಾನು ಏನು ಮಾಡ್ತಾಯಿದ್ದೀನಿ, ಕ್ಲಿಕ್ ಮಾಡ್ತಾಯಿದ್ದೀನಿ. ನಾನು ಜಾಸ್ತಿ ಸಮಯವನ್ನು ಕಳೆಯಲಾರದೆ ಏನಪ್ಪ ಅಂದ್ರೆ ಸೀದಾ ಡೈರೆಕ್ಟ್ ಟ್ರಿಕ್ನಲ್ಲಿ ಬರ್ತಾಯಿದ್ದೀನಿ. ಟ್ರಿಕ್ನಲ್ಲಿ ಬಂದ ನಂತರ ಏನಪ್ಪ ಅಂದ್ರೆ ನಾನು ಈಗ ತಾನೇ ಏನಪ್ಪ ರೀಸೆಂಟಾಗಿ ಅಪ್ಲೋಡ್ ಮಾಡಿರ್ತಕ್ಕಂಥ ವಿಡಿಯೋಗೆ 209 ಏನಪ್ಪ ಅಂದ್ರೆ ಇದನ್ನು ಬಂದಾವೆ, ವ್ಯೂಸ್ ಬಂದೈತಿ, 2 ಲೈಕ್ಗಳು ಬಂದಾವ. ಈಗ ನೀವು ನೋಡ್ಬೋದು. ಅದಾದ ಇದನ್ನು ಯಾವ ಥರ ನಾವು ಇದನ್ನು ವೈರಲ್ ಮಾಡಬೇಕು ಅನ್ನೋದ್ರ ಕುರಿತಾಗಿ ಏನಪ್ಪ ಅಂದ್ರೆ ಮಾಡೋದಕ್ಕೆ ನಾವು ಟ್ರಿಕ್ ಹಾಕಿವಿ ಅನ್ನೋದ್ರ ಬಗ್ಗೆ ನಾನು ಅದನ್ನು ಓಪನ್ ಮಾಡ್ತಾಯಿದ್ದೀನಿ. ಅದಾದ ನಂತರ ಏನಪ್ಪ ಅಂದ್ರೆ ಎಡಿಟಿಂಗ್ ಮೇಲೆ ಬರ್ತಾಯಿದ್ದೀನಿ. ಎಡಿಟ್ ಮೇಲೆ ಬಂದ ನಂತರ ನಾನು ನಿಮಗೆ ಹೇಳ್ಕೊಡ್ತಾಯಿದ್ದೀನಿ ನಾವು ಮಾಡ್ತಕ್ಕಂಥ ತಪ್ಪು ಏನು ಅಂತೇಳಿ. ಮೊದಲನೇ ತಪ್ಪು ಏನಪ್ಪ ಅಂತಂದ್ರೆ ಟೈಟಲನ್ನು ನಾವು ಹಾಕಲೇಬೇಕು. ಟೈಟಲನ್ನು ಹಾಕುವ ಸಂದರ್ಭದಲ್ಲಿ ಏನಪ್ಪ ಅಂದ್ರೆ ಭಾಳ ಒಂದು ಏನಪ್ಪ ಅಂದ್ರೆ ಮುತುವರ್ಜನೆ ವಹಿಸ್ಬೇಕಾಗುತ್ತೆ. ಮುತುವರ್ಜನೆ ಯಾವ ಥರನಾಗಿ ವಹಿಸ್ಬೇಕು? ಟೈಟಲ್ ಒಂದು ಥರ ಇರ್ತೈತಿ, ನಾವು ಮಾಡೋದು ಒಂದು ಥರ ಇರ್ತೈತಿ. ಆ ಥರನಾಗಿರಬಾರ್ದು. ಈ ಸದ್ಯ ನಾ ಹಾಡಿಗೆ ಏನಪ್ಪ ಅಂದ್ರೆ ರೀಲ್ಸ್ ಮಾಡೀನಿ. ಅಂದ್ರೆ ರೀಲ್ಸ್ ಅಂದರೆ ಹೆಂಗೆ ಮಮ್ಮಿಕಿರೆ ನಾ ಹಾಡು ಹತ್ತಿರುತ್ತೆ, ಅದಕ್ಕೆ ಅಮ್ಮ ಅಮ್ಮ ಅಂತೇಕಿಂದ ಮಾಡಿರ್ತೀವಿ. ಅದಕ್ಕೆ ನಾವು ಏನು ಮಾಡಿರ್ತೀವಪ್ಪ ಅಂದ್ರೆ ಆ ಹಾಡಿಗೆ ತಕ್ಕಂಗೆ ಏನಪ್ಪ ಅಂದ್ರೆ ಟೈಟಲ್ಗಳನ್ನು ಹಾಕಬೇಕು. ಆದರೆ ನಾವೇನು ಮಾಡ್ತೀವಿ, ಸೀದಾ ಡೈರೆಕ್ಟಾಗಿ ಏನಪ್ಪ ಅಂದ್ರೆ ಇನ್ಸ್ಟಾಗ್ರಾಮದಲ್ಲಿ ಯಾವ ಥರನಾಗಿ ನಾವು ಸೀದಾ ಡೈರೆಕ್ಟಾಗಿ ಅಪ್ಲೋಡ್ ಮಾಡ್ತೀವೋ ಆ ಥರನಾಗಿ ಮಾಡಕ್ಕೆ ಹೋಗ್ತೀವಿ. ಆ ಥರನಾಗಿ ಮಾಡುವಂಗಿಲ್ಲ. ಅದನ್ನು ಅನ್ಲಿಸ್ಟೆಡ್ ಅಂತೇಳಿ ವಿಜಿಬಿಲಿಟಿ ಅಂತಿದೆಯಲ್ಲ, ಸೆಟ್ ವಿಜಿಬಿಲಿಟಿ ಅಂತಿದೆಯಲ್ಲ, ಅದನ್ನು ಅನ್ಲಿಸ್ಟೆಡ್ನಲ್ಲಿ ಅಪ್ಲೋಡ್ ಮಾಡಬೇಕು. ಅನ್ಲಿಸ್ಟೆಡ್ನಲ್ಲಿ ಅಪ್ಲೋಡ್ ಮಾಡಬೇಕು. ಅದಾದ ನಂತರ ಏನಪ್ಪ ಅಂದ್ರೆ YT ಸ್ಟುಡಿಯೋದಲ್ಲಿ ಬಂದುಬಿಟ್ಟು ಪಬ್ಲಿಷ್ ಮಾಡಬೇಕು. ಪಬ್ಲಿಷ್ ಮಾಡಿದ ನಂತರ ನಾವು ನೆಕ್ಸ್ಟ್ ಆಡಿಯನ್ಸ್ ಬಗ್ಗೆ ಭಾಳ ಜನ ಏನು ಮಾಡೋದಪ್ಪ ಅಂದ್ರೆ ಕೇರ್ ಮಾಡೋದಿಲ್ಲ. ಆಡಿಯನ್ಸನ್ನು ಸೀದಾ ಡೈರೆಕ್ಟಾಗಿ ಏನು ಮಾಡ್ಬೋದಪ್ಪ ಅಂತಂದ್ರೆ ನಾವು ಕಂಟಿನ್ಯೂಸ್ ಆಗಿ ಕಿಡ್ಸ್ಗೆ ಅಂತೇಳಿ ಮಾಡ್ಬೋದು. ಅದನ್ನು ಯಾವ ಥರ ಮಾಡಬೇಕಪ್ಪ ಅಂತಂದ್ರೆ ಇದ್ರ ಮೇಲೆ ಈ ಥರ ಬಂದುಬಿಟ್ಟು ಇಲ್ಲಿ 2 ಐಕಾನ್ಗಳು ಬರ್ತಾವೆ. ಇದು 1, ಇದು 2. ಏನು ಸಣ್ಣ ಐಕಾನ್ ಇದೆಯಲ್ಲ ಅದ್ರ ಮೇಲೆ ನಾವು ಏನು ಮಾಡಬೇಕಪ್ಪ ಅಂದ್ರೆ ಕ್ಲಿಕ್ ಮಾಡಬೇಕಾಗುತ್ತೆ. ಅದ್ರ ಮೇಲೆ ನಾವು ಕ್ಲಿಕ್ ಮಾಡಿದ ನಂತರ ಏನಪ್ಪ ಅಂದ್ರೆ ಸೆಟ್ಟಿಂಗ್ ಅಂತ ಇದೆಯಲ್ಲ ಅದ್ರ ಮೇಲೆ ನಾವು ಹೋಗಬೇಕಾಗುತ್ತೆ. ಸೆಟ್ಟಿಂಗ್ ಮೇಲೆ ಹೋದ ನಂತರ ಚಾನಲ್ ಅಂತ ಇದೆಯಲ್ಲ ಅದ್ರ ಕೆಳಗಡೆನೇ ಏನಪ್ಪ ಅಂದ್ರೆ ಆಡಿಯನ್ಸ್ ಅಂತ ಇದೆಯಲ್ಲ, ಆಡಿಯನ್ಸ್ ಮೇಲೆ ಬಂದುಬಿಟ್ಟು ನೋ ಆಲ್ಮೋಸ್ಟ್ ಅಪ್ಲೋಡ್ ಇದನ್ನಂತ ಇದೆಯಲ್ಲ ನೋ ಅನ್ನೋಂಥದ್ರ ಮೇಲೆ ಆಪ್ಷನ್ ಮೇಲೆ ನಾವು ಏನು ಮಾಡಬೇಕಪ್ಪ ಅಂದ್ರೆ ಕ್ಲಿಕ್ ಮಾಡಬೇಕಾಗುತ್ತೆ. ಅದಾದ ನಂತರ ಏನಪ್ಪ ಅಂದ್ರೆ ನಾವು ಇದನ್ನು ಬ್ಯಾಕ್ ಮಾಡಿಬಿಟ್ಟು ಇದರಿಂದ ಏನಪ್ಪ ಸೇವ್ ಮಾಡುವಂಥದ್ದು ಏನು ಇದನ್ನಿಲ್ಲ, ಸೇವ್ ಮಾಡುವಂಗಿಲ್ಲ, ಏನು ಮಾಡುವಂಗಿಲ್ಲ. ಅದಾದ ನಂತರ ಏನಪ್ಪ ಅಂದ್ರೆ ಕಂಟ್ರಿ ಅಂತ ಇದೆಯಲ್ಲ, ಕಂಟ್ರಿ ಅನ್ನೋದೇನಪ್ಪ ಅಂದ್ರೆ ನಾವು ಇಂಡಿಯಾ ಅಂತ ಸೆಲೆಕ್ಟ್ ಮಾಡ್ಕೊಂಡು ಇದ್ದೀವಿ. ಇಷ್ಟು ಮಾಡ್ಕೊಂಡು ಬಿಟ್ರೆ ಸಾಕು. ಅದ್ರ ಮುಂದಿನ ಏನಪ್ಪ ಅಂದ್ರೆ ಇದನ್ನು ನಾನು ಹೇಳ್ತೀನಿ. ಅದಾದ ನಂತರ ಏನಪ್ಪ ಅಂದ್ರೆ ಇದರಿಂದ ಬ್ಯಾಕ್ ಬರ್ತಾ ಇದೀನಿ. ಬ್ಯಾಕ್ ಬಂದ ನಂತರ ನಾವು ಇದೇ ಇಲ್ಲಿ ನಿಂತಿದ್ವಲ್ಲ ಅಲ್ಲಿ ಹೊಂಟೀವಿ. ಅದಾದ ನಂತರ ಮತ್ತೆ ಎಡಿಟಿಂಗಲ್ಲಿ ಬಂದುಬಿಟ್ಟೆ ಮತ್ತೆ ಇಲ್ಲಿ ಬಂದುಬಿಟ್ಟು ಲೊಕೇಶನ್ನ ಯಾರೂ ಹಾಕೋದಿಲ್ಲ. ಲೊಕೇಶನ್ ಏನಪ್ಪ ಅಂದ್ರೆ ಇಲ್ಲಿ ಹಾಕಲೇಬೇಕಾಗುತ್ತೆ, ಇಂಡಿಯಾ ಅಂತೇಳಿ. ಇಂಡಿಯಾ ತೆಗೆ ಲೊಕೇಶನ್ ನಾವು ಹಾಕಬೇಕು. ಮತ್ತು ಏನಪ್ಪ ರಿಲೇಟೆಡ್ ವಿಡಿಯೋವನ್ನು ಏನಪ್ಪ ಅಂದ್ರೆ ನಾವು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ನಮಗೆ ಯಾವುದು ರಿಲೇಟೆಡ್ ವಿಡಿಯೋನ ನಾವು ಯಾಕೆ ಸೆಲೆಕ್ಟ್ ಮಾಡ್ಕೋಬೇಕು ಸರ್ ಅಂತ ನೀವು ಕೇಳ್ಬೋದು. ರಿಲೇಟೆಡ್ ವಿಡಿಯೋನ ಸೆಲೆಕ್ಟ್ ಮಾಡ್ಕೊಳ್ಳೋದ್ರಿಂದ ನಮ್ಮ ವಿಡಿಯೋನ ನಾವು ಪ್ರಮೋಟ್ ಮಾಡ್ಕೋಬೋದು. ಏನಪ್ಪ ಅಂದ್ರೆ ಈಗ ಒಂದು ವಿಡಿಯೋ ನಂದು ನೋಡಿದ್ರಿ, ನೀವು ನೋಡಿದ ನಂತರ ಮತ್ತೊಂದು ವಿಡಿಯೋ ಏನಪ್ಪ ಅಂದ್ರೆ ನಂದ ಬರಬೇಕು ನಿಮಗಪ್ಪ ಅಂತಂದ್ರೆ ಇದಕ್ಕೆ ನಾವು ಏನು ಮಾಡಬೇಕು ಅಂದರೆ ರಿಲೇಟೆಡ್ ವಿಡಿಯೋನ ಏನಪ್ಪ ಅಂದರೆ ಇಲ್ಲಿ ಚಾಯ್ಸ್ ಮಾಡಬೇಕಾಗುತ್ತೆ. ಚಾಯ್ಸ್ ಮಾಡಿದರೆ ಏನಪ್ಪ ಅಂದರೆ ನಮ್ಮ ವಿಡಿಯೋಗೆ ನಾವೇ ಏನಪ್ಪ ಪ್ರಮೋಷನ್ ಕೊಟ್ಟಂಗಾಗುತ್ತೆ. ಅದಾದ ನಂತರ ಆ್ಯಡ್ ಟು ಪ್ಲೇ ಲಿಸ್ಟ್ ಅಂತ ಇದೆಯಲ್ಲ,
ಇದನ್ನು ಕೂಡ ಏನಪ್ಪ ಅಂದ್ರೆ ನಾವು ಹಾಕೋದ್ರಿಂದ ಏನಪ್ಪ ಅಂದ್ರೆ ಒಂದು ವಿಡಿಯೋನ ಏನಾದ್ರು ಚಾಯ್ಸ್ ಮಾಡಿದ್ರಪ್ಪ ಅಂದ್ರೆ ಅದು ಕಂಟಿನ್ಯೂಸ್ ಆಗಿ ಬರ್ತೈತಿ. ಅದ್ರ ಬಗ್ಗೆ ಏನಪ್ಪ ಅಂದ್ರೆ ನಾವು ನಿಮ್ಗೆ ಮುಂದಿನ ವಿಡಿಯೋದಲ್ಲಿ ನಾನು ಹೇಳ್ತೀನಿ. ಅದಾದ ನಂತರ ಏನಪ್ಪ ಪೇಡ್ ಪ್ರೀಮಿಯಂ ಪ್ರಮೋಷನ್ ಅಂತ ಇದೆಯಲ್ಲ, ಅದ್ರ ಮೇಲೆ ನಾವು ಹೋಗೋದಿಲ್ಲ. ಯಾಕಪ್ಪ ಅಂದ್ರೆ ನಾವು ರೊಕ್ಕ ಕೊಟ್ಟ ನಾವು ಪ್ರಮೋಷನ್ ಮಾಡೋದಿದ್ರೆ ಏನಪ್ಪ ಅಂದ್ರೆ ಇಲ್ಲಿ ಇಂಥ ಪ್ಲಾಟ್ಫಾರ್ಮ್ ಬರುವಂಥ ಅವಶ್ಯಕತೆ ಏನಿಲ್ಲ ಅಂತ ಅಂತೀನಿ. ಅದಾದ ನಂತರ ಏನಪ್ಪ ಅಂದ್ರೆ ಕೊಲಾಬ್ರೇಷನ್ ಏನಂತ ಇದೆಲ್ಲ ಇದ್ರ ಮೇಲೆ ನಾವು ಕ್ಲಿಕ್ ಮಾಡ್ಬೇಕು. ಕೊಲಾಬ್ರೇಷನ್ ಇದು ಇಂಪಾರ್ಟೆಂಟ್ ಆಗಿರ್ತಂಥದ್ದು. ಇಲ್ಲಿ ಲಕ್ಷ ಕೊಟ್ಟ ಗೆಳೆಯರೆ, ಯಾಕಪ್ಪ ಅಂದ್ರೆ ಇಲ್ಲೇ ನಾವು ಏನು ಮಾಡಬೇಕಪ್ಪ ಅಂದ್ರೆ ಫೇಲ್ ಆಗ್ತಕ್ಕಂಥದ್ದು. ಇದು ಇನ್ವೈಟ್ ಎ ಕೊಲಾಬ್ರೇಷನ್ ಅಂತ ಇದೆಯಲ್ಲ, ಇದ್ರ ಮೇಲೆ ನಾವು ಹೋದೆವಪ್ಪ ಅಂತಂದ್ರೆ ಇಲ್ಲಿ ನಾವು ನಮಗೆ ಬೇಕಾಗಿರ್ತಕ್ಕಂಥವ್ರಿಗೆ ಕೊಲಾಬ್ರೇಷನ್ನ ಮಾಡ್ಕೋಬೋದು. ಆದರೆ ಯಾರೂ ಮಾಡೋದಿಲ್ಲ. ಅದ್ರ ಬಗ್ಗೆ ನಾವು ಏನು ಮಾಡೋದಪ್ಪ ಅಂದ್ರೆ ತಲೆ ಕೆಡಿಸೋದಿಲ್ಲ. ಇದರಿಂದನೂ ಕೂಡ ಏನಪ್ಪ ಅಂದ್ರೆ ವ್ಯೂಸ್ ಜಾಸ್ತಿ ಬರ್ತಾವ. ಅದಾದ ನಂತರ ಏನಪ್ಪ ಅಂದ್ರೆ ಕಮೆಂಟ್ಸ್ ಅಂತ ಇದೆಲ್ಲ, ಕಮೆಂಟ್ಸ್ ಮೇಲೆ ಬರ್ತಾ ಇದೀವಿ. ಕಮೆಂಟ್ಸ್ ಮೇಲೆ ಬಂದ ನಂತರ ಕಮೆಂಟ್ಸ್ ಆನ್ ಆಫ್ ಮಾಡಿಟ್ಕೊಂಡ್ರು ನಡೆಯುತ್ತೆ, ಆಫ್ ಮಾಡಿದ್ರು ನಡೆಯುತ್ತೆ. ಒಳಗೊಬ್ಬೊಬ್ರು ಏನಪ್ಪ ಅಂದ್ರೆ ಜಾಸ್ತಿ ಜನ ಏನಪ್ಪ ಅಂದ್ರೆ ಕಮೆಂಟ್ಸನ್ನು ಆಫ್ ಮಾಡ್ತಾರೆ. ಅವ್ರು ಯಾಕೆ ಮಾಡ್ತಾರೆ ಅನ್ನೋದ್ರ ಕುರಿತಾಗಿನೂ ಹೇಳ್ತೀನಿ. ಯಾಕಪ್ಪ ಅಂದ್ರೆ ಒಳಗೊಬ್ಬರು ಹೆಣ್ಮಕ್ಳು ಏನಪ್ಪ ಅಂದ್ರೆ ಕ್ರಿಯೇಟರ್ ಅದಾರ, ಅವ್ರೇನಪ್ಪ ಅಂದ್ರೆ ಕಮೆಂಟ್ಸನ್ನು ಆಫ್ ಮಾಡ್ತಾರೆ. ಮತ್ತು ಇನ್ನೊಂದು ಏನಪ್ಪ ಅಂದ್ರೆ ಕಮೆಂಟ್ಸನ್ನು ಯಾರು ಬೇಡ, ನಮಗೆ ಯಾಕೆ ಕಮೆಂಟ್ಸ್ ಬೇಕು ಅನ್ನೋರು ಏನಪ್ಪ ಅಂದ್ರೆ ಆಫ್ ಮಾಡ್ತಾರೆ. ಇನ್ನೊಂದು ಏನಪ್ಪ ಅಂತಂದ್ರೆ ಕಮೆಂಟ್ಸನ್ನು ನೀವು ಆನ್ ಮಾಡಿಬಿಟ್ಟು ಕಮೆಂಟ್ಸ್ ಮಾಡರ್ನೇಷನ್ ಅಂತ ಇದೆಯಲ್ಲ, ಅದ್ರ ಮೇಲೆ ಬಂದ್ಬಿಟ್ಟು ಆನ್ ಮಾಡಿದವರು ನನ್ ಅಂತೆಗಿಂದ ಹಾಕಬೇಕಾಗುತ್ತೆ. ಬೇಸಿಕ್ ಅಂತಲೂ ಹಾಕಿದ್ರೆ ಪರವಾಗಿಲ್ಲ. ಆದರೆ ಏನಪ್ಪ ನನ್ ಅಂತ ಹಾಕೋದ್ರಿಂದ ಏನಪ್ಪ ಅಂದ್ರೆ ಪ್ರತಿಯೊಬ್ಬರು ಏನಪ್ಪ ಅಂದ್ರೆ ನಿಮ್ಮ ಇದನ್ನ ಕಮೆಂಟ್ಸ ಹಾಕ್ಬೋದು. ಈಗ ನನ್ನಂತ ನಾನು ಹಾಕಿದ್ದೀನಿ. ಅದಾದ ನಂತರ ನೆಕ್ಸ್ಟ್ ಬರ್ತಕ್ಕಂಥದ್ದು ಹೌ ಕ್ಯಾನ್ ಕಮೆಂಟ್ಸ್ ಅಂತ ಇದೆಲ್ಲ, ಇದ್ರ ಮೇಲೆ ಬಂದ್ಬಿಟ್ಟು ಎನಿ ಒನ್ ಅಂತೆಗಿಂತ ನಾವೇನಪ್ಪ ಅಂದ್ರೆ ಇಲ್ಲಿ ಸೆಲೆಕ್ಟ್ ಮಾಡಬೇಕಾಗುತ್ತೆ. ಎನಿ ಒನ್ ಅಂತಂದ್ರೆ ಯಾರು ಬೇಕಾದವ್ರು ಏನಪ್ಪ ಅಂದ್ರೆ ಇದನ್ನ ಮಾಡ್ಬೋದು, ಕಮೆಂಟ್ಸನ್ನು ಮಾಡ್ಬೋದು ಅಂತೇಳಿ ನಾವು ಏನು ಮಾಡ್ತಾ ಇದೀವಿ, ಇಲ್ಲಿ ನಾವು ಹಾಕ್ತಾ ಇದೀವಿ. ಈಗ ನಾವು ಯಾಕಪ್ಪ ಅಂದ್ರೆ ಸ್ಟಾರ್ಟಿಂಗ್ನಲ್ಲಿದ್ದಾಗ ನಾವು ಎನಿ ಒನ್ ಅಂತಾನೆ ಹಾಕಬೇಕು. ನಮಗೇನಾದ್ರೂ ಕಮೆಂಟ್ಸ್ ಬೇಕಪ್ಪ ಅಂತಂದ್ರೆ. ಇಲ್ಲಪ್ಪ ಅಂತಂದ್ರೆ ನಾವು ಏನು ಮಾಡ್ಬೋದಪ್ಪ ಅಂದ್ರೆ ನನ್ನಂತ ಹಾಕ್ಬೋದು, ಇದನ್ನಂತ ಹಾಕ್ಬೋದು. ಸಬ್ಸ್ಕ್ರೈಬರ್ ಆ್ಯಂಡ್ ಮೆಂಬರ್ಶಿಪ್ ಓನ್ಲಿ ಅಂತ. ಯಾರು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಾರಲ್ಲ ಅವ್ರು ಮಾತ್ರ ಕಮೆಂಟ್ಸನ್ನು ಮಾಡ್ಬೋದು. ಮತ್ತು ಇನ್ನೊಂದು ನನ್ನ ಮೆಂಬರ್ಶಿಪ್ಪನ್ನು ಯಾರು ತೊಗೊಂಡಾರಲ್ಲ ಅವ್ರು ಮಾಡಬೇಕು ಅನ್ನೋದ್ರ ಕುರಿತಾಗಿ ಅದ್ರ ಮೇಲೆ ಏನಪ್ಪ ಅಂದ್ರೆ ಅವ್ರು ಕ್ಲಿಕ್ ಮಾಡಿಟ್ಟಿರ್ತಾರೆ. ಅದೇ ಈ ತನಾಗಿ ಏನಪ್ಪ ಅಂದರೆ ಇದರಲ್ಲಿ ಇರುತ್ತೆ. ಇದನ್ನು ಏನಪ್ಪ ಅಂದ್ರೆ ಚಾಯ್ಸ್ ಮಾಡ್ಕೋಬೇಕಾಗುತ್ತೆ ನಾವು. ಅದಂತರ ನೆಕ್ಸ್ಟ್ ಏನಪ್ಪ ಅಂತಂದ್ರೆ ಇಲ್ಲಿ ಪುಷ್ಯ ಮತ್ತು ಆಫ್ ಅಂತದ, ಇದ್ರದ್ದು ಅವಶ್ಯಕತೆ ಏನಿಲ್ಲ. ಬ್ಯಾಕ್ ಬರ್ತಾ ಇದ್ದೀವಿ ನಾವು. ಬ್ಯಾಕ್ ಬಂದ ನಂತರ ನಾವು ನೆಕ್ಸ್ಟ್ ತಪ್ಪು ಏನು ಮಾಡ್ತೀವಪ್ಪ ಅಂತಂದ್ರೆ ಇಲ್ಲಿ AI ಯೂಸ್ ಅಂತ ಇದೆಯಲ್ಲ, ಇಲ್ಲಿ ಏನು ಮಾಡ್ತೀವಿ ನಾವು ಸೀದಾ ಡೈರೆಕ್ಟಾಗಿ ಇದರಲ್ಲಿ ತಲೆನೇ ಕೆಡಿಸ್ಬೋದಿಲ್ಲ. ಈಗ ನೀವು ನೋಡ್ಬೋದು ನಾವು ಏನೂ ಸೆಲೆಕ್ಷನ್ ಮಾಡಿಲ್ಲ. ಅದಕ್ಕಾಗಿ ಏನಪ್ಪ ಅಂದ್ರೆ ನೋ ಅಂತ ಮಾಡ್ತಾ ಇದ್ದೀನಿ. AI ಸೆಲೆಕ್ಷನ್ ನಮ್ದು ಯಾವುದೇ ರೀತಿಯದಿಲ್ಲ. ಅದಂತರ ಏನಪ್ಪ ಅಂದ್ರೆ ನಾವು ಎಂಟರ್ಟೈನ್ಮೆಂಟ್ಗಾಗಿ ಮಾಡೀವಿ. ನಾವೇನು ಮಾಡಿದ್ವಿ, ಎಜುಕೇಷನ್ ಮೇಲೆ ಏನಪ್ಪ ಅಂದ್ರೆ ಅಪ್ಲೋಡ್ ಮಾಡಿಬಿಡ್ತೀವಿ. ಎಜುಕೇಷನ್ ಮೇಲೆ ಅಪ್ಲೋಡ್ ಮಾಡಿದರೆ ಎಜುಕೇಷನ್ ಅವ್ರಿಗೆ ಏನಪ್ಪ ಅಂದ್ರೆ ಜಾಸ್ತಿ ವಿಡಿಯೋನ ಏನಪ್ಪ ಅಂದ್ರೆ ರೆಕಮೆಂಡ್ ಮಾಡ್ತೈತಿ. ಆ ಥರ ನಾ ಆಗಬಾರ್ದು ಅಂತೇಳಿ. ಅದಾದ ನಂತರ ಏನಪ್ಪ ಅಂದರೆ ಆ್ಯಡ್ ಟ್ಯಾಗ್ ಅಂತ ಇದೆಯಲ್ಲ, ಆ್ಯಡ್ ಟ್ಯಾಗನ್ನು ನಾನು ಏನು ಮಾಡಿದ್ದೀನಿ, ಗ್ಯಾಪ ಮಾಡಿಬಿಟ್ಟಿನಿ. ಆ್ಯಡ್ ಟ್ಯಾಗನ್ನು ಹಾಕೇ ಇಲ್ಲ. ಈ ಥರನಾಗಿ ಕೂಡ ಮಾಡಿದ್ರೆ ಏನಾಗುತ್ತಪ್ಪ ಅಂದ್ರೆ ಕಡಿಮೆ ವ್ಯೂಸ್ ಬರುವಂಥ ಸಾಧ್ಯತೆ ಇರ್ತೈತಿ. ಅದಕ್ಕಾಗಿ ನಾನು ಏನು ಮಾಡ್ತಾಯಿದ್ದೀನಪ್ಪ ಅಂದ್ರೆ ಒಂದು 2-3 ಟ್ಯಾಗನ್ನು ಹಾಕ್ತಾಯಿದ್ದೀನಿ. ರೀಲ್ಸ್ ಅಂತ ಹಾಕ್ತಾಯಿದ್ದೀನಿ, ಕನ್ನಡ ರೀಲ್ಸ್ ಅಂತಲೂ ಹಾಕ್ತೀನಿ, ಮತ್ತೇನಪ್ಪ ಅಂದ್ರೆ ಶಾರ್ಟ್ಸ್ ವಿಡಿಯೋಸ್ ಅಂತಲೂ ಹಾಕ್ತಾಯಿದ್ದೀನಿ. ಅದಾದ ನಂತರ ಕನ್ನಡ ರೀಲ್ಸ್ ಅಂತ ಹಾಕೀನಿ. ಕನ್ನಡ ಜಾನಪದ ಅಂತ ಹಾಕ್ತಾಯಿದ್ದೀನಿ. ಕನ್ನಡ ಜಾನಪದ ಈ ಥರನಾಗಿ ಏನಪ್ಪ ಅಂದ್ರೆ ಒಂದು 7-8 ಏನಪ್ಪ ಅಂದ್ರೆ ಟ್ಯಾಗ್ಸ್ಗಳನ್ನು ಹಾಕಿದ್ರೆ ಏನಪ್ಪ ಅಂದ್ರೆ ಪರವಾಗಿಲ್ಲ. ಏನಪ್ಪ ಅಂದರೆ ಈ ಥರನಾಗಿ ವೈರಲ್ ಕೂಡ ನಾವು ಮಾಡ್ಕೋಬೋದು. ಈಗ ಏನು ಮಾಡ್ಬೇಕಪ್ಪ ಅಂದ್ರೆ ನಾವು ಈ ಥರನಾಗಿ ಸೇವ್ ಮಾಡಬೇಕಾಗುತ್ತೆ. ಈ ಥರನಾಗಿ ನಾವು ಸೇವ್ ಮಾಡಿದ ನಂತರ ಏನಪ್ಪ ಅಂದ್ರೆ ನಮ್ಮ ವಿಡಿಯೋಕ್ಕೆ ಏನಪ್ಪ ಅಂದ್ರೆ ಅತಿ ಹೆಚ್ಚು ಏನಪ್ಪ ಅಂದ್ರೆ ವ್ಯೂಸ್ಗಳು ಬರುವಂಥ ಸಾಧ್ಯತೆಗಳು ಇದಾವೆ. ನೀವು ನೋಡ್ಬೋದು ಯಾವ ಥರನಾಗಿ ಅತಿ ಹೆಚ್ಚು ವ್ಯೂಸ್ಗಳು ಬರ್ತಾವಂತೇಳಿ ಏನಪ್ಪ ಅಂದ್ರೆ ಈ ವಿಡಿಯೋಕ್ಕೆ ನೀವು ನೋಡ್ಬೋದು. ಏನಪ್ಪ ಅಂದ್ರೆ ನಾವು ಇದೀಗ ನಿಮಗೆ ಹೇಳಿದಾಗ ಏನಪ್ಪ ಅಂದರೆ 209 ಇತ್ತು. ಈಗ 300 ವ್ಯೂಸು ಮತ್ತು 5 ಲೈಕ್ಗಳು ಏನಪ್ಪ ಅಂದರೆ ಈ ವಿಡಿಯೋ ಬಂದಾವ. ಇದೇ ಥರನಾಗಿ ಏನಪ್ಪ ಅಂದ್ರೆ ನಿಮ್ಮ ವಿಡಿಯೋಗೂ ಬರುತ್ತಾವ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಇನ್ನೊಂದು ಏನಪ್ಪ ಅಂದ್ರೆ ನನ್ನ ಒಂದು ವಾಟ್ಸಪ್ ಗ್ರೂಪ್ ಅಂತ ಲಿಂಕನ್ನು ಏನಪ್ಪ ಅಂದ್ರೆ ನನ್ನ ಒಂದು ಡಿಸ್ಕ್ರಿಪ್ಷನ್ನಲ್ಲಿ ಕೊಟ್ಟಿರ್ತೀನಿ.
ಅದಕ್ಕೆ ಜಾಯಿನ್ ಆಗಿ ಅಂತ ಹೇಳ್ತೀನಿ. ಯಾರು ಹೊಸದಾಗಿ ಕ್ರಿಯೇಟರ್ ಇದ್ದಾರಲ್ಲ ಅವ್ರಿಗೆ ಏನಪ್ಪ ಅಂದ್ರೆ ನನ್ನ ಕಡೆಯಿಂದ ಏನಪ್ಪ ಅಂದ್ರೆ ಅತಿ ಹೆಚ್ಚು ಸಪೋರ್ಟ್ ಮಾಡೋದಕ್ಕೆ ನಾನು ತಯಾರಾಗಿದ್ದೀನಿ ಅಂತ ಹೇಳ್ತೀನಿ. ಥ್ಯಾಂಕ್ ಯು.